ಮೋದಿ ಅಲೆಯ ವಿರುದ್ಧ ಕಾಂಗ್ರೆಸ್ ಕದರ್ ತೋರಿಸೋದಕ್ಕೆ ಶ್ರಮ ಪಡ್ತಿರುವಂತಹ ಕೈಪಡೆಗೆ ಹಗಲು ರಾತ್ರಿ ಕ್ಯಾಂಡಿಡೇಟ್ಗಳದ್ದೇ ಚಿಂತೆ ಆಗಿದೆ. ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಬಗ್ಗೆ ಭಾರಿ ತಲೆ ಕೆಡಿಸಿಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ನಿನ್ನೆ ವಿಶೇಷವಾಗಿ ಸಚಿವರಿಗೆ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಏರ್ಪಡಿಸಿದ್ರು. ಅಲ್ಲೂ ಕೂಡ ಅಭ್ಯರ್ಥಿಗಳ ಹುಡುಕಾಟದ ಸಾಹಸ ಜೋರಾಗಿ ನಡೆದಿದೆ. ಲೋಕಸಮರ ಎದುರಿಸಲು ಸಚಿವರ ಜೊತೆಗೆ ಡಿಕೆಶಿ ಮೀಟಿಂಗ್. ಸಚಿವರ ಸ್ಪರ್ಧಿಸುವ ಖೆಡ್ಡಾಗೆ ಪ್ರತಿತಂತ್ರ ಹೂಡಿದ ಮಿನಿಸ್ಟರ್. ಇದು ನನ್ನ ಮನೆಯ ಖಾಸಗಿ ಕಾರ್ಯಕ್ರಮ, ನಡೀರಿ ಅಂದ್ರು. ತಮ್ಮ ಮನೆಯ ಖಾಸಗಿ ಕಾರ್ಯಕ್ರಮದಲ್ಲೂ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಜೋರಾಗಿ ನಡೆಸಿದ್ದಾರೆ. ಡಿನ್ನರ್ ಮೆನು ಪಟ್ಟಿಯ ಜೊತೆಗೆ 20 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಸಚಿವರ ಮುಂದಿಟ್ಟ ಡಿಕೆ ಶಿವಕುಮಾರ್ ಹಗಲು ರಾತ್ರಿ ತಾವು ನಿದ್ದೆ ಮಾಡ್ತಿಲ್ಲ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ. ಒಂದೊಂದು ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಸಚಿವರಿಂದ ಮತ್ತೆ ಅಭಿಪ್ರಾಯ ಪಡೆದ ಡಿಕೆಶಿ ಯಾವ ಅಭ್ಯರ್ಥಿ ಆದ್ರೆ ಸೂಕ್ತ ಎಂದು. ಮಹೇಶ್ ಹೆಬ್ಬ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಮತ್ತೆ ಸಚಿವರಿಂದ ಸಲಹೆ ಕೇಳಿದ್ದಾರೆ. ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಸರ್ವೆ ರಿಪೋರ್ಟ್ ಡಿಕೆ ಶಿವಕುಮಾರ್ ಕೈ ಸೇರಿದೆ. ಸರ್ವೆ ರಿಪೋರ್ಟ್ ಆಧರಿಸಿ ಅಭ್ಯರ್ಥಿಗಳ ಬಗ್ಗೆ ಸಚಿವರೊಂದಿಗೆ ಡಿನ್ನರ್ ಜೊತೆ ಡಿಕೆ ಸಮಾಲೋಚನೆ ಮಾಡಿದ್ದಾರೆ. ಒಂದೊಂದೇ ಕ್ಷೇತ್ರದ ಅಭಿಪ್ರಾಯ ಸಂಗ್ರಹಿಸಿದ ಬಳಿಕ ಸಚಿವರನ್ನ ಬೀಳ್ಕೊಟ್ಟ ಡಿಕೆ ಶಿವಕುಮಾರ್ ಸರಿಸುಮಾರು 20 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಬಹುತೇಕ ರೆಡಿ ಇದೆ ಎಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಹೀಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ತಂತ್ರಗಾರಿಕೆ ಜೋರಾಗಿದ್ದ ಹಾಗೆ ಡಿನ್ನರ್ ಮೀಟಿಂಗ್ಗಳು ಕೂಡ ಜೋರಾಗ್ತಾನೆ ಇವೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರ ಮಧ್ಯೆ ಲೋಕಸಭೆಯ ಸ್ಪರ್ಧೆಯ ವಿಚಾರದಲ್ಲಿ ತುರುಸು ಮುರುಸಿನ ಶೀತಲ ಸಮರವೂ ಇದ್ದೇ ಇದೆ. ಸಚಿವರ ಸ್ಪರ್ಧೆ ಎಂಬ ಖೆಡ್ಡವನ್ನ ಎಐಸಿಸಿಯ ಮಟ್ಟದಲ್ಲಿ ತೋಡಲಾಗಿತ್ತು. ಇದೊಂದು ಖೆಡ್ಡ ಎನ್ನುವುದು ಅರಿವಾದ ಕೂಡಲೇ ಇದೀಗ ಪ್ರತಿಯಾಗಿ ಕೆಲವು ಸಚಿವರು ಕೂಡ ತಮ್ಮದೇ ದಾಟಿಯಲ್ಲಿ ಮತ್ತೊಂದು ತೆರನಾದ ದಾಳವನ್ನ ಹೊರಳಿಸುತ್ತಿದ್ದಾರೆ. ಸಚಿವರು ಕಡ್ಡಾಯವಾಗಿ ಸ್ಪರ್ಧೆ ಮಾಡಲೇಬೇಕು ಅನ್ನೋ ಬಗ್ಗೆ ಇನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿಲ್ಲ. ಸಚಿವರ ಸ್ಪರ್ಧೆ ಅನಿವಾರ್ಯ ಅಲ್ಲ ಎಂಬುದನ್ನ ಸಿಎಂಗೆ ಮನವರಿಕೆ ಮಾಡಿಕೊಡುವಲ್ಲಿ ಕೆಲವು ಸಚಿವರು ಸಕ್ಸಸ್ ಆಗಿದ್ದಾರೆ. ಸಚಿವರ ಸ್ಪರ್ಧೆಗೆ ಎಐಸಿಸಿ ಮಟ್ಟದಲ್ಲಿ ಮನವೊಲಿಸುವ ಕೆಲಸ ನಡೆಯುತ್ತಿದೆ ಎಂದು ಅರಿವಾದ ಕೂಡಲೇ ಸಚಿವರು ಕೂಡ ತಮ್ಮ ದಾಳ ಉರುಳಿಸಿದ್ದಾರೆ. ಇದರದ್ದೇ ಒಂದು ಭಾಗ ಮೊನ್ನೆ ಎಚ್.ಸಿ. ಮಹದೇವಪ್ಪ ಹೇಳಿದಂತ ಡಿಸಿಎಂ ಹಾಗೂ ಸಿಎಂ ಸ್ಪರ್ಧೆ ಮಾಡಲಿ ಎಂಬ ಮಾತು. ಲೋಕಸಭೆ ಚುನಾವಣೆಗೆ ಸಚಿವರು ಸ್ಪರ್ಧೆ ಮಾಡಿದ ರೀತಿಯಲ್ಲೇ ಡಿಸಿಎಂ ಹಾಗೂ ಸಿಎಂ ಕೂಡ ಸ್ಪರ್ಧೆ ಮಾಡಲಿ ಅನ್ನೋ ಕೌಂಟರ್ ಅಟ್ಯಾಕ್ ಸಚಿವರಿಂದ ವ್ಯಕ್ತವಾಗಿದೆ. ಸಚಿವರ ಸ್ಪರ್ಧೆಗೆ ಒತ್ತಡ, ಸಚಿವರಿಂದ ಕೌಂಟರ್ ಅಟ್ಯಾಕ್, ಇದು ಕಾಂಗ್ರೆಸ್ ಪಾಳಯದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬ ಮೆಸೇಜ್ ಅನ್ನ ಹೊರಬೀಳುವಂತೆ ಮಾಡಿದೆ. ಸಚಿವರ ಸ್ಪರ್ಧೆಗೆ ಎಐಸಿಸಿ ಸೂಚನೆ ಕೊಟ್ಟರೆ ಕನಿಷ್ಠ 7ರಿಂದ 8 ಮಂದಿ ಸಚಿವರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಣಕ್ಕಿಳಿಬೇಕಾಗುತ್ತೆ. ಈ ಕಾರಣಕ್ಕೆ ತಮ್ಮ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಬಲ ಅಭ್ಯರ್ಥಿಗಳಿದ್ದಾರೆ ಎಂಬ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಸಚಿವರು ಪ್ರಯತ್ನ ಮಾಡಿದ್ದಾರೆ. ಸಚಿವರ ಸ್ಪರ್ಧೆ ಅನಿವಾರ್ಯ ಅಲ್ಲ, ಅವರ ಕುಟುಂಬಸ್ಥರಿಗೆ ಕೊಟ್ಟರೂ ಪರವಾಗಿಲ್ಲ ಅನ್ನೋ ಮಾತು ಸಚಿವರಿಂದ ವ್ಯಕ್ತವಾಗಿದೆ. ಸಚಿವರ ಈ ಚೆಕ್ಮೇಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿತಂತ್ರ ಹೊಡೆದಕ್ಕಾಗಿಯೇ 8ರಿಂದ 10 ಕ್ಷೇತ್ರಗಳ ಅಭ್ಯರ್ಥಿಯ ಆಯ್ಕೆಯನ್ನ ಇನ್ನೂ ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.